ನನ್ನ ಐಬ್ರೋಸ್ ಎಷ್ಟು ತಿಕ್ಕಾಗಿದೆ ಅಂತ ನೀವೇ ನೋಡ್ಬೋದು. ನಾನು ಇಡೀ ಲೈಫ್ ಟೈಮಲ್ಲಿ ನಾನು ಯಾವತ್ತೂ ಹೊರಗಡೆ ಐಬ್ರೋಸ್ ಮಾಡಿಸೇ ಇಲ್ಲ. ಬನ್ನಿ ಇವತ್ತು ಮನೇಲೆ ಐಬ್ರೋ ಮಾಡೋಣ. ಈ ಥರ ಒಂದು ಚಿಕ್ಕ ಐಬ್ರೋ ರೇಸರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾನು ಆಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ ಸೋ ದಟ್ ಈಸಿಯಾಗಿ ಗ್ಲೈಡ್ ಆಗಲಿ ರೇಸರ್ ಅಂತ. ಸೋ ದಟ್ ನಿಮಗೆ ಕಟ್ಸ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಈಸಿಯಾಗಿ ಗ್ಲೈಡ್ ಆದಾಗ ಯಾವುದೇ ರೀತಿ ಕಟ್ಸ್ ಆಗೋದಿಲ್ಲ. ಈಗ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಈಗ ನಾನು ಸ್ವಲ್ಪ ಜಾಗದಿಂದಾನೇ ಐಬ್ರೋಸ್ನ ನಾನು ಶೇವ್ ಮಾಡ್ತಾ ಬರ್ತಾ ಇದ್ದೀನಿ. ನಾನು ಕಂಪ್ಲೀಟಾಗಿ ಈಗಲೇ ಶೇಪಿಂಗ್ ಕೊಡಲಿಕ್ಕೆ ಹೋಗೋದಿಲ್ಲ. ಸ್ಟಾರ್ಟಿಂಗಲ್ಲಿ ನೀವು ಸ್ವಲ್ಪ ಎಕ್ಸ್ಟ್ರಾ ಹೇರ್ಸ್ನ ಐಬ್ರೋಸಲ್ಲಿ ಹಾಗೆ ಬಿಟ್ಕೊಳ್ಳಿ. ಆಮೇಲೆ ನೀವು ಲೇಟರ್ ಸ್ಟೇಜಸಲ್ಲಿ ಅದನ್ನು ಶೇಪಿಂಗ್ ಕೊಡಿ. ಬಿಕಾಸ್ ಫಸ್ಟೇ ನೀವು ಕ್ಲೀನಾಗಿ ಮಾಡ್ಲಿಕ್ಕೆ ಹೋದರೆ ನಿಮಗೆ ಗೊತ್ತಾಗೋದಿಲ್ಲ. ಜಾಸ್ತಿ ಎಕ್ಸ್ಟ್ರಾ ಹೇರ್ಸ್ನ ನೀವು ರಿಮೂವ್ ಮಾಡಿಬಿಟ್ರೆ ಅದನ್ನ ರಿವರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇವಾಗ ನಾನು ಐಬ್ರೋಸಲ್ಲಿ ಒಂದು ಎಕ್ಸ್ಟ್ರಾ ಲೈನ್ ಬಿಟ್ಕೊಂಡು ಇನ್ನು ಮಿಕ್ಕಿದ್ದನ್ನು ಎಕ್ಸ್ಟ್ರಾ ಹೇರ್ಸ್ನ ಮಾತ್ರನೇ ರಿಮೂವ್ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಕ್ಲೀನಾಗಿ ಶೇಪ್ ಕೊಡ್ಕೋತೀನಿ. ಈ ಪ್ರೋಸೆಸ್ನ ನೀವು ತುಂಬ ನಿಧಾನಕ್ಕೆ ಟೈಮ್ ತೊಗೊಂಡು ಮಾಡಿ. ಒನ್ಸ್ ನೀವು ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ಮತ್ತೆ ನೀವು ಪಾರ್ಲರ್ಗೆ ಹೋಗೋ ಚಾನ್ಸಸ್ ಬರೋದೇ ಇಲ್ಲ. ಆಮೇಲೆ ನಾನು ಹೇಳ್ತೀನಿ ಯಾಕೆ ನಾನು ಮನೆಯಲ್ಲೇ ಐಬ್ರೋಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ. ನೀವೇ ನೋಡ್ಬೋದು ನಂದು ಭಾಳ ಥಿಕ್ ಐಬ್ರೋಸ್ ಇದೆ. ನಿಜವಾಗ್ಲೂ ಒಂದು ಥ್ರೆಡ್ಡಲ್ಲಿ ನಂದು ಒಂದೊಂದೇ ಹೇರ್ಸ್ನ ಕಿತ್ತಬೇಕಾದ್ರೆ ನನಗೆ ಕಂಪ್ಲೀಟಾಗಿ ಐಬ್ರೋಸ್ ಫುಲ್ಲು ಗಾಯ ಆಗ್ತಾ ಇತ್ತು. ನೀವೇ ನೋಡ್ಬೋದು ನಂದು ಐಬ್ರೋಸ್ ಎಷ್ಟು ತಿಕ್ಕಾಗಿದೆ, ಒಂದೊಂದು ಸ್ಟ್ರ್ಯಾಂಡ್ಸು ಎಷ್ಟು ತಿಕ್ಕಾಗಿರ್ಬೋದು ಅಂತ. ಒಂದು ಸ್ಟ್ರ್ಯಾಂಡ್ ಕಿತ್ತಿದ್ರೆ ನನಗೆ ಆ ಜಾಗದಲ್ಲಿ ಗಾಯ ಆಗ್ತಾ ಇತ್ತು. ಅದು ಹೀಲ್ ಆಗೋಕ್ಕೆ 15 ದಿನ ಬೇಕಿತ್ತು. ಅಷ್ಟರಲ್ಲಿ ಮತ್ತೆ ಸಿಕ್ಕಾಪಟ್ಟೆ ಐಬ್ರೋಸ್ ಬಂದ್ಬಿಡೋದು, ಮತ್ತೆ ಅದೇ ಥರನೇ ಹೋಗೋದು, ಮತ್ತೆ ಅಲ್ಲಿ ಗಾಯ ಆಗೋದು. ಸೊ ಥ್ರೆಡ್ಡಿಂಗ್ ನನಗೆ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕೊಟ್ಟಿತ್ತು ಅದಕ್ಕೋಸ್ಕರ. ಸೊ ಇವಾಗ ನಾನು ಒಂದು ಸ್ಮಾಲ್ ಟ್ರಿಮ್ಮರಲ್ಲಿ ಅದು ಟ್ರಿಮ್ಮರ್ ಆದರೂ ಯೂಸ್ ಮಾಡ್ಬೋದು. ಟ್ರಿಮ್ಮರ್ ಯೂಸ್ ಮಾಡಿದ್ರೆ ಬೆಟರ್. ಬಟ್ ನಾನು ಸಿಸರ್ನ ಯೂಸ್ ಮಾಡ್ತಾ ಇದ್ದೀನಿ ಎಕ್ಸ್ಟ್ರಾ ಹೇರ್ಸ್ನ ಕಟ್ ಮಾಡ್ಕೊಳ್ಳೋದಕ್ಕೆ. ಸೊ ನಿಮಗೆ ಇದನ್ನ ಮಾಡ್ತಾ ನಿಮಗೆ ಬಂದುಬಿಡುತ್ತೆ. ಸೊ ನೀವೇ ನೋಡ್ಬೋದು ಇವಾಗ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಆ್ಯಂಡ್ ನನ್ನ ಐಬ್ರೋಸ್ ಅಂತೂ ಭಾಳ ತಿಕ್ಕಿದೆ. ಸೇಮ್ ಪ್ರೊಸೀಜರ್ನ ನಾನು ಮತ್ತೆ ಈ ಕಡೆನೂ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಆಲ್ರೆಡಿ ಡ್ರೈ ಆಗಿಬಿಟ್ಟಿತ್ತು. ಮತ್ತೆ ಆಲೋವೆರಾ ಜೆಲ್ನ ಹಚ್ತಾ ಇದ್ದೀನಿ. ಈಸಿಯಾಗಿ ಗ್ಲೈಡ್ ಆಗಬೇಕು. ಸೊ ನೀವು ಆಲೋವೆರಾ ಜೆಲ್ನ ಪದೇ ಹಚ್ಚಿದ್ರೂ ಪರವಾಗಿಲ್ಲ. ಡ್ರೈಯಲ್ಲಿದ್ದಾಗ ಮಾತ್ರ ಯಾವತ್ತೂ ಐಬ್ರೋಸ್ ಮಾಡಬೇಡಿ. ಸಖತ್ತು ಇರಿಟೇಷನ್ ಆಗುತ್ತೆ ಸ್ಕಿನ್. ಮತ್ತು ಇಲ್ಲೂ ಕೂಡ ನಾನು ಎಕ್ಸ್ಟ್ರಾ ಹೇರ್ಸ್ನ ಬಿಟ್ಕೊಂಡೇನೆ ಮತ್ತೆ ಐಬ್ರೋಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಹೋಗ್ತಾ ಅಭ್ಯಾಸ ಆಗಿಬಿಡುತ್ತೆ ಇದು. ಒಂದ್ಸಲ ನೀವು ಸ್ಟಾರ್ಟ್ ಮಾಡಿದ್ರೆ ನೀವು ರೇಸರ್ ಯೂಸ್ ಮಾಡಿಕೊಂಡು. ಮತ್ತು ಇನ್ನೊಂದೇನು ಅಂತಂದರೆ ನೀವು ಥ್ರೆಡ್ಡಿಂಗ್ ಮಾಡಿಸಿದಾಗ ಸ್ವಲ್ಪ 10 ಡೇಸ್ ಡಿಲೇ ಆಗುತ್ತೆ. ಬಟ್ ನೀವು ಐಬ್ರೋಸ್ನ ರೇಸರಿಂದ ಮಾಡ್ಕೊಳ್ಳೋದ್ರಿಂದ 1 ವೀಕಿಗೆ ಮತ್ತೆ ಬರುತ್ತೆ. ಬಿಕಾಸ್ ಇದೇನಂದ್ರೆ ಬುಡದಿಂದ ಹೇರ್ಸ್ನ ಕಿತ್ತೋದಿಲ್ಲ ಮತ್ತು ಗಾಯ ಕೂಡ ಆಗೋದಿಲ್ಲ. ಸೊ ಇದರಲ್ಲಿ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಜಸ್ಟ್ ಲೈಕ್ ಪಾರ್ಲರ್ ಥರ ಅಲ್ಲೂ ಅಷ್ಟೇ ಅಡ್ವಾಂಟೇಜಸ್ಸು ಇದೆ ಥ್ರೆಡ್ಡಿಂಗ್ ಮಾಡಿಸೋದ್ರಿಂದ. ಡಿಸ್ಅಡ್ವಾಂಟೇಜಸ್ ಅಂದರೆ ನಂತರ ಯಾರಿಗಾರು ತುಂಬ ತಿಕ್ ಐಬ್ರೋಸ್ ಇದ್ದರೆ ಸಿಕ್ಕಾಪಟ್ಟೆ ಗಾಯಗಳಾಗಿ ಮತ್ತೆ ಐಬ್ರೋಸೇ ಮಾಡಿಸ್ಕೊಳ್ದೇ ಇರೋ ಸಿಚುವೇಶನಿಗೆ ಬಂದುಬಿಡುತ್ತೆ. ಸೊ ನನಗೆ ಇದೇ ವರ್ಕೌಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನೇ ಮಾಡ್ತೀನಿ. ಮತ್ತು ಇದು ನನಗೆ ವೀಕ್ಲಿ ಒಂದ್ಸಲ ಮಾಡ್ಕೊಳ್ಳೋದ್ರಿಂದ ನಾನು ಎಲ್ಲರೂ ಹೊರಗಡೆ ಹೋಗಬೇಕಾದ್ರೆ ಮಾತ್ರ ಹೀಗೆ 5 ಮಿನಿಟ್ಸ್ಗೆ ನಾನು ಮಾಡ್ಕೊಂಡು ಹೋಗ್ತೀನಿ ಐಬ್ರೋಸ್ನ. ಮತ್ತೆ ಬಂದು ಮನೆಯಲ್ಲೇ ಇರಬೇಕಾದ್ರೆ ನಾನೇನು ಮತ್ತೆ ಐಬ್ರೋಸ್ ಮಾಡೋದಿಲ್ಲ. ಸೊ ಹೀಗಿರೋದ್ರಿಂದ ನಾನು ಮಂತ್ಲಿ ಒನ್ಸ್ ಮಾಡಿದ್ರೆ ದೊಡ್ಡ ವಿಷಯ. ಇನ್ನು ಮಿಕ್ಕಿ ಟೈಮಲ್ಲಿ ನಾನು ಹಾಗೆ ಬಿಟ್ಟಿರ್ತೀನಿ ಐಬ್ರೋಸ್ನ. ಮತ್ತು ನನಗೆ ನಾನು ಐಬ್ರೋಸ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವಾಗಲೂ ನನ್ನ ಐಬ್ರೋಸ್ನ ತಿಕ್ಕಾಗೇ ಬಿಡ್ತೀನಿ. ಬಟ್ ನಾನು ತುಂಬ ಜನ ನೋಡಿದ್ದೀನಿ, ಪಾಪ ಅವ್ರು ಏನೇ ಕೇಳಿದ್ರು. ಈಗ ಫಾರ್ ಎಕ್ಸಾಂಪಲ್ ನಾ ಕಸ್ಟಮರ್ ಆಗಿಬಿಟ್ಟು ನೀವು ಬ್ಯೂಟಿ ಪಾರ್ಲರ್ ಹೋಗ್ಬಿಟ್ಟು ಸ್ವಲ್ಪ ತಿಕ್ಕಾಗಿ ಮಾಡಿ ಅಂತಂದರೆ ಅವ್ರು ಹಾಗೆ ಮಾಡೋದಿಲ್ಲ. ಅವ್ರಿಗೆ ಹೇಗಾಗುತ್ತೋ ಹೆಂಗೆ ಬರುತ್ತೋ ಹಂಗೆ ಮಾಡಿಬಿಟ್ಟು ಕಳಿಸ್ತಾರೆ. ಸೊ ಇದು ಕಂಟ್ರೋಲ್ ಕಂಪ್ಲೀಟ್ಲಿ ನಮ್ಮ ಹತ್ರನೇ ಇರುತ್ತೆ. ಈಗ ನಾನು ಅಪ್ಪರ್ ಲಿಪ್ ಮತ್ತು ಚಿನ್ ಮಾಡ್ಕೊತಾ ಇದ್ದೀನಿ. ಅಪ್ಪರ್ ಲಿಪ್ ಕೂಡ ಅಷ್ಟೇನೆ. ನಾನು 1 ಟೈಮ್ ಔಟ್ಸೈಡ್ ನಾನು ನೋಡಿದ್ದೀನಿ, ಸಿಕ್ಕಾಪಟ್ಟೆ ಪೇಯ್ನ್ ಆಗಿತ್ತು ನನಗೆ ಥ್ರೆಡ್ಡಿಂಗ್ ಮಾಡಿಸಿದಾಗ. ಸೊ ಅದಾದಮೇಲಿಂದ ಸೀರಿಯಸ್ಲಿ ಅಪ್ಪರ್ ಲಿಪ್ ಕೂಡ ನಾನೇ ಮನೆಯಲ್ಲೇ ಮಾಡ್ಕೋತೀನಿ. ನೀವು ಇದೇ ಥರದ 2-3 ರೇಸರ್ಸ್ಗಳನ್ನ ಇಟ್ಕೊಂಡ್ರೆ ನೀವು ಅಪ್ಪರ್ ಲಿಪ್ಗೊಂದು ಹಾಗೇನೆ ಐಬ್ರೋಸ್ಗೊಂದು ಡಿಫ್ರೆಂಟ್ ರೇಸರ್ಸ್ನ ಯೂಸ್ ಮಾಡ್ಬೋದು. ಅಥವಾ ಒಂದೇ ಯೂಸ್ ಮಾಡ್ತೀನಿ ಅಂತಂದರೆ 3 to 5 ಯೂಸಸ್ ಆದಮೇಲೆ ನೀವು ಅದನ್ನ ಎಸೆದ್ಬೇಡಿ. ಅದಾದಮೇಲೆ ಅದೇನು ಯೂಸ್ ಇರೋದಿಲ್ಲ ರೇಸರ್. ನೋಡಿ ಕ್ಲೀನಾಗಿ ಹೋಗುತ್ತೆ. ಬಟ್ ಒಂದೇ ಡಿಸ್ಅಡ್ವಾಂಟೇಜ್ ಅಂದರೆ ಸ್ವಲ್ಪ ಬೇಗ ಹೇರ್ಸ್ ವಾಪಸ್ ಬರುತ್ತೆ. ಥ್ರೆಡ್ಡಿಂಗಲ್ಲಿ ನಿಮಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಅದೂ ವಾಪಸ್ ಬರುತ್ತೆ, ಬಟ್ ಟೈಮ್ ತೊಗೊಳುತ್ತೆ. ಸೊ ಇಲ್ಲಿ ನನಗೆ 1-2 ಹೇರ್ಸ್ ಇದೆ ಚಿನ್ನ ಹತ್ರ, ಅದನ್ನ ನಾನು ಪ್ಲಕ್ಕರಿಂದ ಪ್ಲಕ್ ಮಾಡ್ತೀನಿ. ನಿಜವಾಗ್ಲೂ ಮನೆಯಲ್ಲೇ ಐಬ್ರೋಸ್ ಮತ್ತು ಅಪ್ಪರ್ ಲಿಪ್ ಮಾಡ್ಕೊತಾ ಇರೋದು ಇಟ್ಸ್ ಅ ವೆರಿ ಬಿಗ್ ಅಡ್ವಾಂಟೇಜ್ ಫಾರ್ ಮೀ. ನಂತರ ಥಿಕ್ ಹೇರ್ ಸ್ಟ್ಯಾಂಡ್ಸ್ ಇರೋರ್ಗಂತೂ ಇಟ್ಸ್ ಅ ವೆರಿ ಗುಡ್ ಅಡ್ವಾಂಟೇಜ್. ಮತ್ತು ಇಟ್ಸ್ ಲೈಕ್ ಅ ಬೂನ್ ಥರ. ಐ ಡೋಂಟ್ ವಾಂಟ್ ಟು ಬೇರ್ ದ ಪೇಯ್ನ್. ನಾನು ಜಾಸ್ತಿ ಪೇಯ್ನ ಬೇರ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಆಫ್ಟರ್ ದಿಸ್ ನೀವು ಇದನ್ನೆಲ್ಲ ಮತ್ತೆ ಸ್ಯಾನಿಟೈಸ್ ಮಾಡಿ ಇಟ್ಬಿಡಿ. ವಾಶ್ ಮಾಡಿ, ಸ್ಯಾನಿಟೈಸ್ ಮಾಡಿ, ಡ್ರೈ ಮಾಡಿ ಎತ್ತಿಟ್ಬಿಡಿ. ಫೈನಲ್ ರಿಸಲ್ಟ್ ಹಿಂಗಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.